ಶ್ರೀಮಾತ್ರೇ ನಮಃ. ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತಾ, ನಾವು ನಮ್ಮ ಜೀವನದಲ್ಲಿ ನಾವು ಸುಖವಾಗಿರಬೇಕು, ಮನಃಶಾಂತಿಯಿಂದ ಇರಬೇಕು, ಕುಟುಂಬದಲ್ಲಿ ಎಲ್ಲರೂ ನೆಮ್ಮದಿಯಿಂದ ಇರಬೇಕು. ಆ ರೀತಿ ಇರಬೇಕು ಅಂತ ಹೇಳಿದ್ರೆ ಮನೆಯ ಗೃಹಿಣಿ ಯಾವಾಗಲೂ ಆರೋಗ್ಯವಾಗಿರಬೇಕು, ಗೃಹಿಣಿ ಸಂತೋಷವಾಗಿರಬೇಕು. ಅದಕ್ಕೆ ನಮ್ಮಲ್ಲಿ ಹೇಳ್ತೀವಿ, ಗೃಹಿಣಿ ಗೃಹ ಮುಚ್ಚತೆ, ಯತ್ರ ನಾರ್ಯಸ್ತು ಪೂಜ್ಯಂತೆ ರಮಂತೆ ತತ್ರ ದೇವತಃ. ಎಲ್ಲಿ ನಾವು ಮಹಿಳೆಗೆ ಗೌರವ ಕೊಡ್ತೀವಿ, ಮಹಿಳೆಯನ್ನು ಪೂಜ್ಯ ಭಾವನೆಯಲ್ಲಿ ಇಟ್ಕೊಳ್ತೀವಿ, ಆ ವಾತಾವರಣ, ಆ ಮನೆ ಇರ್ಬೋದು, ಆ ದೇಶ ಇರ್ಬೋದು, ಆ ರಾಜ್ಯ ಇರ್ಬೋದು, ಆ ಗ್ರಾಮ ಇರ್ಬೋದು, ಸುಖಕರವಾಗಿರುತ್ತೆ. ಆ ಮಹಿಳೆಗೆ ತಾನು ಸಂತೋಷವಾಗಿರಬೇಕು ಅಂದರೆ, ಅದರಲ್ಲೂ ಸಹ ವಿವಾಹ ಆಗಿರ್ತಕ್ಕಂಥ ಆ ಮಹಿಳೆ ಹೇಗಿರಬೇಕು, ಯಾವ ರೀತಿಯ ವಾತಾವರಣದಲ್ಲಿ ಅವರು ಯಾವ ರೀತಿಯ ಅಲಂಕಾರವನ್ನು ಮಾಡ್ಕೋಬೇಕು. ಆಭರಣಗಳಲ್ಲಿ ಬಹಳ ದೊಡ್ಡ ಆಭರಣ, ಬಹು ವಿಶೇಷವಾದ ಆಭರಣ, ತುಂಬ ಶುಭವನ್ನುಂಟು ಮಾಡ್ತಕ್ಕಂಥ ಆಭರಣ ಅಂದರೆ ಅದು ಕರಿಮಣಿ. ಕರಿಮಣಿ ಮಂಗಳಸೂತ್ರದಲ್ಲಿ ನಾವು ತುಂಬ ನೋಡ್ತೀವಿ. ಬರೀ ಕರಿಮಣಿ ಹಾಕ್ಕೊಂಡಿದ್ದಂಥ ಮಹಿಳೆಯರನ್ನು ಕೂಡ ಈಗಲೂ ಕೂಡ ಎಲ್ಲೋ ಕೆಲವು ಕಡೆ ನಾವು ನೋಡಿದಾಗ ನಮ್ಮ ಎರಡೂ ಕೈ ತಕ್ಷಣವೇ ಹೀಗೆ ಹೋಗ್ಬಿಡುತ್ತೆ. ಯಾಕೆಂದರೆ ಆ ಪೂರ್ತಿ ಕರಿಮಣಿ ಹಾರ ಹಾಕ್ಕೊಂಡಿರೋ ಆ ತಾಯಿಯಲ್ಲಿ ಒಂದು ವಿಶೇಷವಾದ ಶಕ್ತಿ ಇರುತ್ತೆ. ಆ ಕರಿಮಣಿಯ ಪ್ರಭಾವ, ಕರಿಮಣಿಯ ಮಹತ್ವ ಹಿಂದಿನ ಕಾಲದಲ್ಲಿ ನೋಡಿ, ಪ್ರತಿ ಫೋಟೋ ತೆಗೆದು ನೋಡಿ, ಅಥವಾ ಪ್ರತಿಯೊಂದು ದೇವತಾ ಒಂದು ಭಾವನೆ ಎಲ್ಲೋ ಒಂದು ಕಡೆ ಆ ಚಿತ್ರಗಳನ್ನು, ಮುಖಗಳನ್ನು ನೋಡಿದ್ದೆ ಆದರೆ ನಿಮಗೆ ಗೊತ್ತಾಗುತ್ತೆ ಆ ಕಳೆ, ಆ ಒಂದು ಇದರಿಂದ ಏನು ಫಲ ಅಂದರೆ ಒಂದು ವಿಶೇಷವಾದ ಆಕರ್ಷಣ ಶಕ್ತಿ ಬರುತ್ತೆ. ದುಷ್ಟ ಶಕ್ತಿಗಳು ಅಲ್ಲಿ ಆ ದೇಹ, ಆ ಮುಖ, ಇದರ ಮೇಲೆ ಪ್ರವೇಶ ಮಾಡಲ್ಲ, ದೃಷ್ಟಿಯಿಂದ ದೂರ ಇರುತ್ತೆ. ಮಂಗಳಸೂತ್ರದಲ್ಲಿ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಕರಿಮಣಿ 2 ಇಟ್ಕೊಳ್ಳೇಬೇಕು. ಇತ್ತೀಚೆಗೆ ಎಲ್ಲರೂ ಮಾತೆತ್ತಿದ್ರೆ ನಾವು ಸಾಮಾನ್ಯವಾಗಿ ಗಮನಿಸ್ತಾ ಇರ್ತೀವಿ, ಕರಿಮಣಿ ಜೊತೆಗೆ ಹವಳವನ್ನು ಕೂಡ ಹಾಕತ್ತಾರೆ. ಆದರೆ ಅವಳಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡೋಕ್ಕೆ ಹೋಗ್ತೀವಿ. ಆದರೆ ಅವಳಕ್ಕಿಂತ ಹೆಚ್ಚು ಪ್ರಾಶಸ್ತ್ಯವನ್ನು ನಾವು ಕರಿಮಣಿ ಕೊಡಬೇಕು. ಅದು ಮಣ್ಣಿನಿಂದ ಮಾಡಿದಂಥ ಕರಿಮಣಿ. ಇವತ್ತಿನ ದಿವಸ ಎಲ್ಲೋ ಒಂದು ಕಡೆ ಪ್ಲಾಸ್ಟಿಕ್ ಮಣಿಗಳು ಶೋಕಿಗೆ ಹಾಕ್ಕೊಳ್ಳೋದಿಲ್ಲ. ಮಣ್ಣಿನಿಂದ ಮಾಡಿದಂಥ ಕರಿಮಣಿಗಳು ದೇಹಕ್ಕೆ ಉಷ್ಣತೆಯನ್ನು ಕಡಿಮೆ ಮಾಡುತ್ತೆ, ಕೋಪ ತಾಪಗಳನ್ನು ಕಡಿಮೆ ಮಾಡುತ್ತೆ. ಎಲ್ಲೋ ಒಂದು ಕಡೆ ನಮಗೆ ಏನು ತಾಮಸ ಗುಣಗಳನ್ನು ದೂರ ಇಟ್ಟುಬಿಡುತ್ತೆ. ತಾಮಸ ಗುಣಗಳಿಂದ ದೂರ ಇಡೋದರ ಜೊತೆಗೆ ನಮಗೆ ಒಂದು ಸಾತ್ವಿಕತೆಯನ್ನು, ಆ ಮಹಿಳೆಗೆ ಸಾತ್ವಿಕತೆ, ಯಾಕೆಂದರೆ ಮನೆಯಲ್ಲಿ ಪ್ರತಿಯೊಂದು ಟ್ರಾನ್ಸ್ಫಾರ್ಮರ್ ಇದ್ದಂಗೆ ಆ ಮಹಿಳೆ. ಪ್ರತಿ ವಿಷಯಗಳಲ್ಲೂ ಕೂಡ ಆ ಮನೆ ಶ್ರೇಯಸ್ಸಿಗೆ, ಆ ಮನೆ ಕೀರ್ತಿ ಪ್ರತಿಷ್ಠೆಗಳಿಗೆ ಆ ತಾಯಿನೇ ಒಂದು ಕಾರಣೀಭೂತರಾಗಿರ್ತಾರೆ. ಹಾಗಾಗಿ ನಮ್ಮ ಸಂಪ್ರದಾಯದ ಪ್ರಕಾರ ಕರಿಮಣಿ ಹಾಕ್ಕೊಂಡಾಗ ದುಷ್ಟಶಕ್ತಿಗಳು ಮನೆ ಪ್ರವೇಶ ಮಾಡೋದಿಲ್ಲ. ಆ ತಾಯಿ ಇರೋ ಕಡೆ ಒಂದು ಪ್ರಭಾ ವಲಯ ಕೂಡ ಇರುತ್ತೆ. ಹಾಗಾಗಿ ಇವತ್ತಿನ ದಿವಸ ಬಂಗಾರವನ್ನು ನಾವು ಹಾಕೊಳ್ಳಿ ಬೇಡ ಅನ್ನಲ್ಲ, ಕನಿಷ್ಠ ಕರಿಮಣಿಗಳು ಒಂದು 6 ಕರಿಮಣಿಗಳಾದರೂ ಆ ಮಾಂಗಲ್ಯದಲ್ಲಿ ಇದ್ದಿದ್ದೇ ಆದರೆ ತುಂಬಾ ಒಳ್ಳೆಯದಾಗ್ತಕ್ಕಂಥ ಒಂದು ಕೂಡ ಆಗಿರುತ್ತೆ. ಅದರ ಜೊತೆಗೆ ಕಪ್ಪು ನಮಗೆ ಗೊತ್ತು, ಶನಿಯ ಪ್ರತೀಕ. ಕಪ್ಪು ದೃಷ್ಟಿಯನ್ನು ತೆಗೆಯುತ್ತೆ. ಕಪ್ಪು ದಾರ ಕಟ್ಕೊಳ್ಳೋದು, ಕಪ್ಪು ಹಾರ ಹಾಕ್ಕೊಳ್ಳೋದ್ರಿಂದ ನಮಗೇನೆಂದರೆ ದೃಷ್ಟಿಯನ್ನು ತೆಗೆಯುತ್ತೆ. ಹಾಗಾಗಿ ಕರಿಮಣಿಗೆ ಒಂದು ಸಂತಾನದ, ಎಷ್ಟೋ ಜನ ಹೇಳ್ತಾರೆ ಮಕ್ಕಳಿಲ್ಲ, ಈ ಮಾತನ್ನು ಈ ಒಂದು ಕೆಲವು ವರ್ಷಗಳಿಂದ ಕೇಳ್ತಾ ಇದ್ವಿ. ಹಿಂದೆ ನೋಡಿ, ಒಂದು 5 ಜನ 6 ಜನ ಮಕ್ಕಳಾಗ್ತಾಯಿದ್ರು, ಅವರು ತುಂಬ ಸುಖಕರವಾಗಿರ್ತಾಯಿದ್ರು. 15 ಜನ ಅಡ್ದಿರ್ತಕ್ಕಂಥ ತಾಯಿ ಸಹ, ಆ ಕರಿಮಣಿ ಹಾಕೊಂಡಿರೋ ತಾಯಿ ಅಷ್ಟೇ ಶಕ್ತಿಯುತಳಾಗಿರ್ತಾಯಿದ್ಲು. ಹಾಗಾಗಿ ಸಂತಾನಕ್ಕೂ ಸಹ ಕರಿಮಣಿಯೇ ಒಂದು ಕಾರಣೀಭೂತ ಆಗಿರುತ್ತೆ. ಧನಕ್ಕೆ, ನೆಮ್ಮದಿಗೆ, ಎಲ್ಲಕ್ಕೂ ಕೂಡ ಒಳ್ಳೆಯದು. ದೃಷ್ಟಿ ಹೋಗುತ್ತೆ, ಆಲೋಚನೆಗಳು ಚೆನ್ನಾಗಿರುತ್ತೆ, ಸಾತ್ವಿಕವಾಗಿರುತ್ತೆ. ಹಾಗಾಗಿ ಪ್ರತಿಯೊಬ್ಬರೂ ಕರಿಮಣಿ ಹಾಕ್ಕೊಂಡಾಗ ನೆಮ್ಮದಿಯ ಜೀವನವನ್ನು ಕೂಡ ನಡೆಸ್ಬೋದು ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲೇ ಇರತಕ್ಕಂಥದ್ದು ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.